ಸ್ನೇಹಿತರೆ, ವ್ಲಾಡಿಮಿರ್ ಪುಟಿನ್ ಇಡೀ ಜಗತ್ತನ್ನೇ ನಡುಗಿಸಬಲ್ಲ ಶಕ್ತಿ ಇರುವ ವ್ಯಕ್ತಿ. ಅಮೆರಿಕದಂತಹ ಸೂಪರ್ ಪವರ್ಗೆ ಸೆಡ್ಡು ಹೊಡೆದು ನಿಲ್ಲುವ ತಾಕತ್ತಿರುವ ಮನುಷ್ಯ. ರಷ್ಯಾದ ಸುಲ್ತಾನ್ ಅಂತಲೇ ಕರೆಸಿಕೊಳ್ಳುವ ಪುಟಿನ್ಗೆ ಈಗ ತಮ್ಮ ನೆರಳನ್ನೇ ಕಂಡು ಹೆದರುವ ಪರಿಸ್ಥಿತಿ ಬಂದಿದೆಯಾ? ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಪುಟಿನ್ ಈಗ ಅಕ್ಷರಶಃ ಒಂದು ಅದೃಶ್ಯ ಸೆರೆಮನೆಯಲ್ಲಿ ಜೀವ ಸವೆಸ್ತಾ ಇದ್ದಾರಾ? ಇತ್ತೀಚೆಗೆ ಹೊರಬಿದ್ದಿರುವ CNN ಮತ್ತು ಫಿನಾನ್ಷಿಯಲ್ ಟೈಮ್ಸ್ ನ ಎಕ್ಸ್ಕ್ಲೂಸಿವ್ ವರದಿಗಳನ್ನ ನೋಡಿದ್ರೆ ಮೈ ಜುಮ್ ಎನ್ನುತ್ತೆ. ಪುಟಿನ್ ಅವರು ಸೇವಿಸುವ ಪ್ರತಿ ಹನಿ ನೀರು, ತಿನ್ನುವ ಪ್ರತಿಯೊಂದು ತುತ್ತು ಅನ್ನದ ಮೇಲೂ ಈಗ ಸಾವಿರ ಕಣ್ಣುಗಳ ಕಣ್ಗಾವಲಿದೆ. ಪುಟಿನ್ ಬರೀ ಉಕ್ರೇನ್ ಅಥವಾ ಅಮೆರಿಕಾಗೆ ಹೆದರುತ್ತಿಲ್ಲ, ಆದರೆ ತಮ್ಮ ಪಕ್ಕದಲ್ಲೇ ಇರೋರು, ತಮ್ಮ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್, ತಮಗೆ ಅಡುಗೆ ಮಾಡುವ ಕುಕ್ಸ್, ತಮ್ಮ ಜೊತೆಗೆ ಓಡಾಡುವ ಅಧಿಕಾರಿಗಳು, ಸ್ನೇಹಿತರು ಯಾವಾಗ ಜೇಬಿನಿಂದ ಚಾಕು ತೆಗೆದು ಹಾಕ್ಬಿಡ್ತಾರೋ ಅನ್ನುವ ಭಯ ಶುರುವಾಗಿದೆ. ಪುಟಿನ್ಗೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಹಾಗಿದ್ರೆ ಏನಿದು ಸುದ್ದಿ? ಪುಟಿನ್ ಯಾಕಿಷ್ಟು ಪ್ಯಾನಿಕ್ ಆಗಿದ್ದಾರೆ? ಯಾಕವರಿಗೆ ಜೀವ ಭಯ ಶುರುವಾಗಿದೆ? ಇವತ್ತಿನ ಈ ಕಂಪ್ಲೀಟ್ ಡೀಪ್ ಡೈವ್ ರಿಪೋರ್ಟ್ ನಲ್ಲಿ ಪ್ರತಿಯೊಂದು ವಿಷಯವನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಸ್ನೇಹಿತರೆ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾಗಿ ವರ್ಷಗಳೇ ಕಳೆದಿವೆ. ಈ ಯುದ್ಧ ಕೇವಲ ರಣರಂಗದಲ್ಲಿ ನಡೀತಾ ಇಲ್ಲ, ಬದಲಿಗೆ ರಷ್ಯಾದ ರಾಜಕೀಯದ ಒಳಗೂ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಈಗ ಬರ್ತಿರುವ ಈ ಸುದ್ದಿ ಪ್ರಕಾರ ರಷ್ಯಾದ ಗುಪ್ತಚರ ಇಲಾಖೆಯ ಒಳಗಿನ ಕೆಲವು ಅತ್ಯಂತ ಗೌಪ್ಯ ದಾಖಲೆಗಳು ಲೀಕ್ ಆಗಿವೆ. ಈ ದಾಖಲೆಗಳಲ್ಲಿದ್ದ ಕೆಲವು ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ CNN ಸುದ್ದಿ ಸಂಸ್ಥೆ ರಿಪೋರ್ಟ್ ಮಾಡಿದೆ. ನೀವಿದನ್ನ ಸ್ಕ್ರೀನ್ ಮೇಲೂ ನೋಡ್ತಾ ಇರಬಹುದು. ಆ ರಿಪೋರ್ಟ್ನ ಸಾರಾಂಶ ಇಷ್ಟೇ: ಪುಟಿನ್ ಈಗ ಅಸಾಸಿನೇಷನ್ ಪ್ಯಾರಾನೋಯಾದಲ್ಲಿದ್ದಾರೆ. ಅಂದ್ರೆ ಯಾರೋ ನನ್ನನ್ನ ಕೊಂದು ಬಿಡ್ತಾರೆ ಅನ್ನುವ ಮಾನಸಿಕ ಆತಂಕ ಅವರಿಗೆ ಶುರುವಾಗಿದೆ. ಈ ಫೀಲಿಂಗ್ ಈಗ ವಿಪರೀತವಾಗಿದೆ. ಇದು ಬರೀ ಊಹಾಪೋಹ ಅಲ್ಲ. ಇದಕ್ಕೆ ಪೂರಕವಾಗಿ ರಷ್ಯಾದ ಭದ್ರತಾ ವ್ಯವಸ್ಥೆಯಲ್ಲಿ ಅಕ್ಷರಶಃ ನಡುಕ ಶುರುವಾಗಿದೆ ಅನ್ನೋದಕ್ಕೆ ಸಾಕಷ್ಟು ಎವಿಡೆನ್ಸ್ ಕೂಡ ಸಿಕ್ಕಿವೆ. ಪುಟಿನ್ ಅವರನ್ನ ರಕ್ಷಣೆ ಮಾಡಬೇಕಾಗಿರುವ ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ಅಥವಾ ಫೆಡರಲ್ ಗಾರ್ಡ್ ಸರ್ವಿಸ್ ಆಫ್ ರಷ್ಯನ್ ಫೆಡರೇಷನ್, ಈ ಪಡೆ ಈಗ ತನ್ನದೇ ಸಿಬ್ಬಂದಿಗಳನ್ನ ಶತ್ರುಗಳ ತರಹ ನೋಡ್ತಾ ಇದೆ. ಈಗ ಲೀಕ್ ಆಗಿರುವ ಡೇಟಾದಲ್ಲಿ ಏನೇನಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ನೀವು ಕೇಳಿಸಿಕೊಳ್ಳುವ ಪ್ರತಿಯೊಂದು ಪಾಯಿಂಟ್ ಕೂಡ ಯಾವುದೋ ಸಿನಿಮಾದ ಕತೆ ತರ ಅನಿಸಬಹುದು, ಆದರೆ ಇದು ಸತ್ಯ. ನಂಬರ್ 1, ಡಿಜಿಟಲ್ ಐಸೋಲೇಷನ್. ಮೊದಲೇದಾಗಿ ಪುಟಿನ್ ಅವರ ಸುತ್ತಮುತ್ತ ಇರುವ ಪ್ರತಿಯೊಬ್ಬರಿಗೂ ಸ್ಮಾರ್ಟ್ ಫೋನ್ ಬಳಸುವುದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಬರೀ ಸೈನಿಕರಿಗಲ್ಲ, ಪುಟಿನ್ ಅವರ ಪರ್ಸನಲ್ ಅಡುಗೆಯವರು, ಕ್ಲೀನರ್ಗಳು, ವೈದ್ಯರು ಮತ್ತು ಅವರ ಫೋಟೋ ತೆಗೆಯುವ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ಗೂ ಇದು ಅನ್ವಯವಾಗುತ್ತೆ. ಯಾಕಂದ್ರೆ ಆಧುನಿಕ ಸ್ಮಾರ್ಟ್ ಫೋನ್ಗಳಲ್ಲಿರುವ GPS ಮೂಲಕ ಪುಟಿನ್ ಎಲ್ಲಿದ್ದಾರೆ ಅನ್ನುವ ಲೊಕೇಶನ್ ಶತ್ರುಗಳಿಗೆ ಪಿನ್ ಪಾಯಿಂಟ್ ಆಗಿ ಗೊತ್ತಾಗುವ ಚಾನ್ಸಸ್ ಇದೆ. ಅದಕ್ಕೆ ಈಗ ಅವರೆಲ್ಲರಿಗೂ ಹಳೆಯ ಕಾಲದ ಇಂಟರ್ನೆಟ್ ಇಲ್ಲದ ಡಮ್ ಫೋನ್ಗಳನ್ನ ಮಾತ್ರ ಬಳಸೋದಕ್ಕೆ ಪರ್ಮಿಷನ್ ಕೊಡಲಾಗಿದೆ. ನಂಬರ್ 2, ಸಿಬ್ಬಂದಿಗಳ ಮೇಲೆ ಹೈಟೆಕ್ ಕಣ್ಗಾವಲು. CNN ವರದಿ ಮಾಡಿರುವ ಅತ್ಯಂತ ಭಯಾನಕ ವಿಷಯ ಅಂದ್ರೆ ಪುಟಿನ್ ಅವರ ಆಪ್ತ ಸಿಬ್ಬಂದಿಗಳ ಮನೆಗಳಲ್ಲಿ ವಿಶೇಷ ಸರ್ವೈಲೆನ್ಸ್ ಡಿವೈಸ್ಗಳನ್ನ ಅಳವಡಿಸಲಾಗಿದೆ. ಅಂದ್ರೆ ಆ ಸಿಬ್ಬಂದಿ ಕೆಲಸ ಮುಗಿಸಿ ಮನೆಗೆ ಹೋದ ಮೇಲೂ ಅವರು ಯಾರ ಜೊತೆ ಮಾತನಾಡ್ತಾರೆ, ಅವರ ಮನೆಗೆ ಯಾರು ಬರ್ತಾರೆ ಅನ್ನೋದನ್ನ ಇನ್ನೊಂದು ಸ್ಪೆಷಲ್ ಫೋರ್ಸ್ ಟ್ರ್ಯಾಕ್ ಮಾಡುತ್ತೆ. ಆ ಸ್ಪೆಷಲ್ ಫೋರ್ಸ್ನವರೇ ಹೊಡೆದ್ರೆ ಏನ್ ಮಾಡೋದು ಅನ್ನುವ ಪ್ರಶ್ನೆ ನಿಮ್ಗೆ ಬರ್ಬೋದು. ಆ ಡೌಟ್ ನಮಗೂ ಇದೆ. ಬಟ್ ಸ್ಟಿಲ್ ಇದೆಲ್ಲ ಸಾಲದು ಅನ್ನುವ ಹಾಗೆ ಪುಟಿನ್ ಆಪ್ತ ಸಿಬ್ಬಂದಿಗಳು ಸಾರ್ವಜನಿಕ ಸಾರಿಗೆ ಅಂದ್ರೆ ಬಸ್ ಅಥವಾ ಮೆಟ್ರೋ ಬಳಸೋದನ್ನ ಬ್ಯಾನ್ ಮಾಡಲಾಗಿದೆ. ಅವರು ಕೇವಲ ಸರ್ಕಾರಿ ವಾಹನಗಳಲ್ಲೇ ಓಡಾಡಬೇಕು. ಅಂದ್ರೆ ಅವರನ್ನ ಸಮಾಜಮುಖಿ ಜೀವನದಿಂದ ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡಲಾಗ್ತಾ ಇದೆ. ನಂಬರ್ 3, ಆರ್ಮ್ಡ್ ಟ್ರೈನ್ ಎಂಬ ಚಲಿಸುವ ಕೋಟೆ. ಫಿನಾನ್ಷಿಯಲ್ ಟೈಮ್ಸ್ ವರದಿಯ ಪ್ರಕಾರ ಪುಟಿನ್ ಈಗ ವಿಮಾನ ಪ್ರಯಾಣವನ್ನ 80% ಕಡಿಮೆ ಮಾಡಿದ್ದಾರೆ. ಅದರ ಬದಲಿಗೆ ಅವರು ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವ ಶಸ್ತ್ರ ಸಜ್ಜಿತ ರೈಲನ್ನ ಮಾತ್ರ ಬಳಸ್ತಿದ್ದಾರೆ. ಈ ರೈಲ್ನಲ್ಲಿ ವಿಮಾನಕ್ಕಿರುವ ಎಲ್ಲಾ ಸೌಲಭ್ಯಗಳು ಕೂಡ ಇದೆ. ಆದ್ರೆ ಒಂದು ವ್ಯತ್ಯಾಸ ಇದೆ. ವಿಮಾನವನ್ನ ರೇಡಾರ್ ಮೂಲಕ ಟ್ರ್ಯಾಕ್ ಮಾಡೋದು ಸುಲಭ, ಆದ್ರೆ ಈ ರೈಲು ಸಾಮಾನ್ಯ ರೈಲುಗಳ ಮಧ್ಯೆ ಹೋದಾಗ ಅದು ಪುಟಿನ್ ಅವರದ್ದೇ ಅಂತ ಕಂಡುಹಿಡಿಯೋದು ಬಹಳ ಕಷ್ಟ. ಒಂದು ವೇಳೆ ಕಂಡುಹಿಡಿದು ಈ ರೈಲಿನ ಮೇಲೆ ಬಾಂಬ್ ದಾಳಿ ಮಾಡಿದ್ರು ಟ್ರೈನ್ಗೆ ಏನೂ ಆಗದಂತೆ ಬುಲೆಟ್ ಪ್ರೂಫ್ ವ್ಯವಸ್ಥೆ ಮಾಡಲಾಗಿದೆ. ನಂಬರ್ 4, ಇಂಟರ್ನೆಟ್ ಜಾಮಿಂಗ್. ಇತ್ತೀಚೆಗೆ ಮಾಸ್ಕೋ ನಗರದಾದ್ಯಂತ ಪದೇ ಪದೇ GPS ಸಿಗ್ನಲ್ ಕಟ್ ಆಗ್ತಿದೆ. ಕಾರುಗಳಲ್ಲಿರುವ ಮ್ಯಾಪ್ಗಳು ಕೆಲಸ ಮಾಡ್ತಾ ಇಲ್ಲ. ಯಾಕೊತ್ತಾ?
ಪುಟಿನ್ ಎಲ್ಲೇ ಹೋದ್ರೂ ಅವರ ಸುತ್ತ ಕಿಲೋಮೀಟರ್ ಗಟ್ಟಲೆ GPS ಸಿಗ್ನಲ್ ಜಾಮ್ ಮಾಡಲಾಗುತ್ತೆ. ಇದರಿಂದ ಯಾವುದೇ ಡ್ರೋನ್ ಅವರನ್ನ ಹೊಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಪುಟಿನ್ ಅವರ ವೈಯಕ್ತಿಕ ಸುರಕ್ಷತೆ ಮುಖ್ಯ. ಇಡೀ ನಗರದ ಜನ ತೊಂದರೆ ಆದರೂ ಪರವಾಗಿಲ್ಲ, ಪುಟಿನ್ ಮಾತ್ರ ಸೇಫ್ ಆಗಿರಬೇಕು ಅಂತ ಅಲರ್ಟ್ ನಲ್ಲಿದ್ದಾರೆ. ಸರಿ, ಪುಟಿನ್ ಇಷ್ಟೊಂದು ಹೆದರೋದಕ್ಕೆ ಕಾರಣ ಏನು? ಅವರು ಯಾಕಿಷ್ಟು ಪ್ಯಾರನಾಯ್ಡ್ ಆಗಿದ್ದಾರೆ? ಇದಕ್ಕೆ 3-4 ಇಂಪಾರ್ಟೆಂಟ್ ರೀಸನ್ಸ್ ಇವೆ. ಮೊದಲೇ ಕಾರಣ ಉಕ್ರೇನ್ ಶಕ್ತಿ ಪ್ರದರ್ಶನ. ಯುದ್ಧ ಶುರುವಾದಾಗ ಉಕ್ರೇನ್ನ ಕಥೆಯನ್ನ 2 ವಾರದಲ್ಲಿ ಮುಗಿಸಿಬಿಡ್ತೀನಿ ಅಂತ ಪುಟಿನ್ ಅಂದ್ಕೊಂಡಿದ್ರು. ಆದ್ರೆ ಈಗ ಉಕ್ರೇನ್ನ ಡ್ರೋನ್ಗಳು ನೇರವಾಗಿ ಮಾಸ್ಕೋದ ಕ್ರೆಮ್ಲಿನ್ ಪ್ಯಾಲೇಸ್ ವರೆಗೆ, ಅಂದ್ರೆ ಪುಟಿನ್ ಸರ್ಕಾರದ ಪವರ್ ಸೆಂಟರ್ಗೆ ಬಂದು ಬೀಳ್ತಿವೆ. ತಮ್ಮದೇ ಆಫೀಸ್ ಮೇಲೆ ಡ್ರೋನ್ ಬೀಳೋಕ್ ಶುರುವಾದಾಗ ಪುಟಿನ್ ಅವರಿಗೆ ಒಂದು ವಿಷಯ ಕ್ಲಿಯರ್ ಆಯಿತು. ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪ್ನ ಭಯನೇ ಈಗ ಅವರನ್ನ ಕಾಡ್ತಿದೆ. 2ನೇ ಕಾರಣ, ಒಳಗಿನವರೇ ಶತ್ರುಗಳು. ನಿಮಗೆ ವ್ಯಾಗ್ನರ್ ಗ್ರೂಪ್ನ ಬಾಸ್ ಪ್ರಿಗೋಜಿನ್ ಕತೆ ಗೊತ್ತೇ ಇರಬಹುದು. ಪುಟಿನ್ ಅವರನ್ನ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದ, ಪುಟಿನ್ ಅವರ ಚೆಫ್ ಅಂತಾನೆ ಕರ್ಸ್ಕೊಳ್ತಿದ್ದ ಪ್ರಿಗೋಜಿನ್ ಕಳೆದ ವರ್ಷ ದಂಗೆ ಎದ್ದಿದ್ದ. ತನ್ನದೇ ಸೈನ್ಯವನ್ನ ಕಟ್ಟಿ ಮಾಸ್ಕೋ ಕಡೆಗೆ ನುಗ್ಗಿ ಬಂದಿದ್ದ. ಅದಾದ್ಮೇಲೆ ಪ್ರಿಗೋಜಿನ್ ಕಥೆಯನ್ನ ಸದ್ದಿಲ್ಲದೆ ಮುಗಿಸಿದ್ರು. ಆಗ್ಲೇ ನನ್ನ ಜೊತೆಗಿರೋರೆ ನನ್ಗೆ ವಿಷ ಹಾಕಬಹುದು ಅನ್ನುವ ಭಯ ಪುಟಿನ್ ಅವರಲ್ಲಿ ಬಲವಾಗಿ ಬೇರೂರಿತು. ಈಗ CNN ವರದಿ ಕೂಡ ಅದನ್ನೇ ಹೇಳ್ತಾ ಇದೆ. ಪುಟಿನ್ ಈಗ ಅಪರಿಚಿತರಿಗಿಂತ ತನ್ನ ಆಪ್ತರಿಗೆ ಹೆಚ್ಚು ಹೆದರ್ತಾ ಇದ್ದಾರೆ. 3ನೇ ಕಾರಣ, ಎಲೈಟ್ ವರ್ಗದ ಅಸಮಾಧಾನ. ರಷ್ಯಾದಲ್ಲಿ ಒಲಿಗಾರ್ಕ್ಸ್ ಅಂತ ಒಂದು ವರ್ಗ ಇದೆ. ಇವರು ರಷ್ಯಾದ ಕೋಟ್ಯಧಿಪತಿಗಳು. ಯುದ್ಧದಿಂದಾಗಿ ಇವರ ಬಿಸ್ನೆಸ್ ಹಾಳಾಗಿದೆ. ಇವರ ವಿದೇಶಿ ಆಸ್ತಿಗಳನ್ನ ಸೀಸ್ ಮಾಡಲಾಗಿದೆ. ಈ ಶ್ರೀಮಂತರಿಗೆ ಈಗ ಪುಟಿನ್ ಮೇಲೆ ಕೋಪ ಶುರುವಾಗಿದೆ. ಪುಟಿನ್ ಅಧಿಕಾರದಿಂದ ಇಳಿದ್ರೆ ಮಾತ್ರ ನಮ್ಗೆ ಮತ್ತೆ ಮೊದಲಿನ ಜೀವನ ಸಿಗುತ್ತೆ ಅನ್ನೋದು ಆ ಎಲೈಟ್ ವರ್ಗದ ಲೆಕ್ಕಾಚಾರ. ಇವರಲ್ಲೇ ಯಾರಾದ್ರೂ ಒಂದಷ್ಟು ಜನ ಸೇರ್ಕೊಂಡು ಇನ್ಸೈಡ್ ಜಾಬ್, ಅಂದ್ರೆ ಒಳಗಿನಿಂದಲೇ ಹತ್ಯೆ ಸಂಚು ಮಾಡಿ ಪುಟಿನ್ ಅವರ ಹತ್ಯೆ ಪ್ರಯತ್ನ ಮಾಡಬಹುದು ಅನ್ನೋದು ಹೀಗಿರುವ ಇಂಟೆಲಿಜೆನ್ಸ್ ವರದಿ. 4ನೇ ಕಾರಣ, ಆರೋಗ್ಯ ಮತ್ತು ವಯಸ್ಸು. ಪುಟಿನ್ ಅವರಿಗೆ ಈಗ 73 ವರ್ಷ ವಯಸ್ಸು. ಅವರ ಆರೋಗ್ಯದ ಬಗ್ಗೆ 16 ರೀತಿಯ ವದಂತಿಗಳಿವೆ. ಅವರಿಗೆ ಕ್ಯಾನ್ಸರ್ ಇದೆ ಅಂತ ಕೆಲವರು ಹೇಳ್ತಾರೆ. ಅವರಿಗೆ ಮರವಿನ ಕಾಯಿಲೆ ಶುರುವಾಗಿದೆ ಅಂತ ಇನ್ನೂ ಕೆಲವರು ಹೇಳ್ತಾರೆ. ಈ ದೈಹಿಕ ದೌರ್ಬಲ್ಯ ಕೂಡ ಅವರನ್ನ ಮಾನಸಿಕವಾಗಿ ಕುಗ್ಗಿಸಿರಬಹುದು. ಒಬ್ಬ ಮನುಷ್ಯ ದೈಹಿಕವಾಗಿ ವೀಕ್ ಆದಾಗ ಅವನಲ್ಲಿ ಸಂಶಯದ ಗುಣ ಹೆಚ್ಚಾಗುತ್ತೆ ಅನ್ನೋದು ಸೈಕಾಲಜಿ. ಹಾಗಾಗಿ ನ್ಯಾಚುರಲ್ ಆಗಿ ಪುಟಿನ್ಗೆ ಭಯ ಶುರುವಾಗಿದ್ಯಾ ಅನ್ನೋದು ಕೆಲವರ ಅಭಿಪ್ರಾಯ. ಈಗ ಹಿಸ್ಟ್ರಿಯನ್ನ ಕೂಡ ಸ್ವಲ್ಪ ತಿರುವಿ ನೋಡೋಣ. ಪುಟಿನ್ ಮೇಲೆ ಹತ್ಯೆ ಯತ್ನಗಳು ಆಗಿರೋದು ಹೊಸದೇನಲ್ಲ. ಇಲ್ಲಿವರೆಗೆ ಅಫಿಷಿಯಲ್ ಆಗಿ 6 ಬಾರಿ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ನಡೆದಿದೆ. 2002ರಲ್ಲಿ ಅಜರ್ಬೈಜಾನ್ನಲ್ಲಿ ಪ್ರವಾಸದ ವೇಳೆ ಒಬ್ಬ ವ್ಯಕ್ತಿ ಬಾಂಬ್ ಬಿಟ್ಟು ಅವರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದ. 2012ರ ಅಧ್ಯಕ್ಷೀಯ ಚುನಾವಣೆ ವೇಳೆ ಇಸ್ಲಾಮಿಕ್ ಉಗ್ರರು ಪುಟಿನ್ ಅವರ ಕಾರಿನ ಮೇಲೆ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ರು. 2022ರಲ್ಲಿ ಯುದ್ಧ ಶುರುವಾದ ಹೊಸದ್ರಲ್ಲಿ ಕಕಾಸಸ್ ಪ್ರಾಂತ್ಯದ ಕಡೆಯಿಂದ ಅವರ ಮೇಲೆ ದಾಳಿಯಾಗಿತ್ತು ಅನ್ನುವ ಸುದ್ದಿ ಇತ್ತು. ಈ ಪ್ರತಿಯೊಂದು ಘಟನೆಯೂ ಅವರನ್ನ ಸಾರ್ವಜನಿಕ ಜೀವನದಿಂದ ದೂರ ಮಾಡ್ತಾ ಹೋಗಿದೆ. ಆದರೆ ಈಗಿನ ಪರಿಸ್ಥಿತಿ ಹಿಂದೆಂದಿಗಿಂತಲೂ ಭೀಕರವಾಗಿದೆ. ರಷ್ಯಾದ ಅತ್ಯಂತ ಪ್ರಮುಖ ಹಬ್ಬ ವಿಕ್ಟರಿ ಡೇ ಮೇ 9ರಂದು. ಪ್ರತಿ ವರ್ಷ ವಿಕ್ಟರಿ ಡೇಗೆ ಪುಟಿನ್ ಸಾವಿರಾರು ಜನರ ಮಧ್ಯೆ ಬಂದು ನಿಂತು ಭಾಷಣ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಆ ಪೆರೇಡ್ ಕೂಡ ತುಂಬಾ ಸರಳವಾಗಿ ನಡೆಯುತ್ತೆ ಅನ್ನುವ ರಿಪೋರ್ಟ್ಸ್ ಇವೆ. ಈ ಬಾರಿ ಹೆಚ್ಚಿನ ಟ್ಯಾಂಕ್ಗಳನ್ನ ಪ್ರದರ್ಶನಕ್ಕೆ ತಂದಿಲ್ಲ. ಜನರಿಗೂ ಹತ್ತಿರ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಅಂದರೆ ರಷ್ಯಾದ ವಿಜಯೋತ್ಸವಕ್ಕಿಂತಲೂ ಪುಟಿನ್ ಅವರ ಭದ್ರತೆಯೇ ಮುಖ್ಯವಾಗಿದೆ. ಇನ್ನು ಭವಿಷ್ಯದ ವಿಚಾರಕ್ಕೆ ಬಂದ್ರೆ, ಪುಟಿನ್ ಅವರ ಈ ಭಯದಿಂದಾಗಿ ರಷ್ಯಾದ ಆಡಳಿತ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಆಗುವ ಚಾನ್ಸ್ ಇದೆ. ಹಿಂದೆ ಜೋಸೆಫ್ ಸ್ಟಾಲಿನ್ ಕೂಡ ಇದೇ ರೀತಿ ಸಂಶಯದ ಕಾಯಿಲೆಗೆ ತುತ್ತಾಗಿ ತಮ್ಮ ಸಾವಿರಾರು ಆಪ್ತರನ್ನೇ ಕೊಂದಿದ್ರು. ಪುಟಿನ್ ಕೂಡ ಈಗ ಅದೇ ದಾರಿಯಲ್ಲಿ ಹೋಗ್ತಿದ್ದಾರಾ ಅನ್ನುವ ಡೌಟ್ ಶುರುವಾಗಿದೆ. ಸೇನೆಯಲ್ಲಿ ಬದಲಾವಣೆ. ಇತ್ತೀಚೆಗೆ ಪುಟಿನ್ ತನ್ನ ಹಳೆಯ ಗೆಳೆಯ ರಕ್ಷಣಾ ಸಚಿವ ಸೆರ್ಗೆಯ್ ಶೋಯಿಗು ಅವರನ್ನೇ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಅಂದ್ರೆ ಅವರಿಗೆ ಯಾರ ಮೇಲೂ ನಂಬಿಕೆ ಉಳಿದಿಲ್ಲ. ಒಂಟಿತನ. ಪುಟಿನ್ ಈಗ ಅಕ್ಷರಶಃ ಒಬ್ಬಂಟಿಯಾಗಿದ್ದಾರೆ. ಅವರಿರುವ ಬಂಕರ್ ಅಥವಾ ಅರಮನೆಯ ಒಳಗೆ ಹೋಗೋಕ್ಕೂ ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಅವಕಾಶ ಇದೆ. ಕೊನೆಯದಾಗಿ ಹೇಳೋದಾದರೆ, ಜಗತ್ತಿನ ಯಾವುದೇ ಸರ್ವಾಧಿಕಾರಿ ಅಥವಾ ದೊಡ್ಡ ಲೀಡರ್ಗೆ ತನ್ನ ಶತ್ರುಗಳಿಗಿಂತ ತನ್ನ ನೆರಳಿನ ಮೇಲೇನೆ ಹೆಚ್ಚು ಭಯ ಇರುತ್ತೆ. ಅಲೆಕ್ಸಾಂಡರ್ ದಿ ಗ್ರೇಟ್ ನಿಂದ ಹಿಡಿದು ಇವತ್ತಿನ ಪುಟಿನ್ ವರೆಗೂ ಇದು ಸಾಬೀತಾಗಿದೆ. ಪುಟಿನ್ ಅವರ ಸುತ್ತ ಇರುವ ಸಾವಿರಾರು ಸೈನಿಕರು, ಹೈಟೆಕ್ ಜಾಮರ್ಗಳು, ಬುಲೆಟ್ ಪ್ರೂಫ್ ರೈಲುಗಳು ಅವರಿಗೆ ದೈಹಿಕ ರಕ್ಷಣೆ ಕೊಡಬಹುದು. ಆದರೆ ಅವರ ಮನಸ್ಸಿನಲ್ಲಿರುವ ಆತಂಕನ ಹೋಗಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಹೊರಟಾಗ ಅವನು ತನ್ನ ಮನೆಯೊಳಗೆ ಒಂದು ಪುಟ್ಟ ಕೋಣೆಯಲ್ಲಿ ಇಷ್ಟೊಂದು ಭಯದಿಂದ ಬದುಕಬೇಕಾಗಿರೋದು ಇತಿಹಾಸದ ದೊಡ್ಡ ವಿಪರ್ಯಾಸ. ಪುಟಿನ್ ಅವರ ಈ ಪ್ಯಾರಾನೋಯ ರಷ್ಯಾವನ್ನ ಎಲ್ಲಿಗೆ ತಲುಪಿಸುತ್ತೆ, ಉಕ್ರೇನ್ ಯುದ್ಧದ ಅಂತ್ಯ ಹೇಗಿರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಯಾಕಂದ್ರೆ
ಯುದ್ಧದ ಮೈದಾನದಲ್ಲಿ ಗೆಲ್ಲೋದು ಸುಲಭ, ಆದರೆ ತನ್ನದೇ ಮನುಷ್ಯರ ಮನಸ್ಸನ್ನ ಗೆಲ್ಲೋದು ತುಂಬಾನೇ ಕಷ್ಟ. ನಿಮ್ಗೇನನ್ಸುತ್ತೆ? ಪುಟಿನ್ ಅವರಿಗೆ ನಿಜಕ್ಕೂ ಜೀವ ಭಯ ಇದೆಯಾ, ಅಥವಾ ಪಾಶ್ಚಿಮಾತ್ಯ ದೇಶಗಳು ಪುಟಿನ್ ಅವರ ಇಮೇಜ್ ಹಾಳು ಮಾಡೋದಕ್ಕೆ ಈ ರೀತಿ ಫೇಕ್ ನ್ಯೂಸ್ ಹರಡ್ತಾ ಇದ್ದಾರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಇಂಟ್ರೆಸ್ಟಿಂಗ್ ವರದಿಗಳಿಗಾಗಿ ಚರಿತ್ರೆ ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಐಕಾನ್ ಕೂಡ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.